ಬೇಸಿಗೆ ಆರಂಭವಾಗಿದ್ದೇ ಆಗಿದ್ದು ಜಲ ಸಂಕಷ್ಟ ತಪ್ಪಿಲ್ಲ. TV9 ಕೂಡ ಅಭಿಯಾನದ ಮೂಲಕ ನಿತ್ಯ ಒಂದೊಂದೇ ಏರಿಯಾಗಳ ಸಂಕಷ್ಟ ತೆರೆದಿಡ್ತಾ ಇದೆ. ಅಷ್ಟಕ್ಕೂ ಕೆಆರ್ಪುರಂನಲ್ಲಿ ಹನಿ ನೀರಿಗೂ ಜನ ಪರದಾಡ್ತಿದ್ದಾರೆ. ಇದರ ನಡುವೆ ನೀರು ವ್ಯರ್ಥ ಮಾಡೋರಿಗೆ ಜಲಮಂಡಳಿ ಬಿಸಿ ಮುಟ್ಟಿಸಿದೆ. ಸರ್ಕಾರದ ಆದೇಶಕ್ಕೆ ಕ್ಯಾರೆ ಅಂತಿಲ್ಲ. ಅವರು ಹೇಳಿದಷ್ಟೇ ದುಡ್ಡು ಕೊಡಬೇಕು. ಅವರು ಹೇಳಿದ ಟೈಮ್ವರೆಗೂ ಕಾಯಲೇಬೇಕು. ಅಷ್ಟಕ್ಕೂ ಸರ್ಕಾರ ಎಷ್ಟೇ ರೂಲ್ಸ್ ಮಾಡಿದ್ರೂ ಟ್ಯಾಂಕರ್ ಮಾಫಿಯಾ ಅವಳಿ ಕಡಿಮೆ ಆಗ್ತಿಲ್ಲ. ನೀರಿಗಾಗಿ ಹಾಹಾಕಾರ, ಟ್ಯಾಂಕರ್ ಮಾಫಿಯಾ. ಬಿಸಿಲು ಧಗಧಗಿಸ್ತಿದೆ. ನೀರಿನ ಸಮಸ್ಯೆ ಮತ್ತಷ್ಟು ಹೆಚ್ಚಾಗ್ತಿದೆ. ಅದರಲ್ಲೂ ಕೆಆರ್ಪುರಂನ ದೇವಸಂದ್ರದಲ್ಲಿ ಹನಿ ನೀರಿಗೂ ಜನ ಪರದಾಡ್ತಿದ್ದಾರೆ. ಬೋರ್ವೆಲ್ ನೀರಿಲ್ಲ, ಅತ್ತ ಕಾವೇರಿ ನೀರು ಕೂಡ ಬರ್ತಿಲ್ಲ. ಹೀಗಾಗಿ ದುಬಾರಿ ಹಣ ಕೊಟ್ಟು ಟ್ಯಾಂಕರ್ ನೀರು ಖರೀದಿ ಮಾಡ್ತಿದ್ದಾರೆ. ಒಂದು 5 ರೂಪಾಯಿ ಕಾಯಿನೂ ಕೂಡ ನಾವು ಹೋಗಿ ಲೈನ್ ನಿಂತ್ಕೋಬೇಕು. ಎಷ್ಟು ಲೈನ್ ಇರುತ್ತೆ? ಬೆಳಗ್ಗೆ ಹೋದ್ರೆ 10 ಗಂಟೆ ಆಗುತ್ತೆ ಆ ಲೈನಿಗೆ. ಅದು ಕುಡಿಯೋ ನೀರಿಗೆ ಅಷ್ಟು ಹೊತ್ತು ನಿಂತ್ಕೋಬೇಕಾಗುತ್ತೆ. ನಮ್ಮ ಬಳಸೋ ನೀರಿಲ್ಲ ಅಂದರೆ ಏನು ಬಳಸೋಕ್ಕಾಗೋದಿಲ್ಲ, ಏನಕ್ಕೂ ಕೆಲಸಕ್ಕೆ ಆಗೋದಿಲ್ಲ. ನಾವು ದುಡಿಯೋ 10,000 ರೂಪಾಯಲ್ಲಿ 3,000 ರೂಪಾಯಿ ನೀರಿಗೆ ಕೊಟ್ಬಿಟ್ರೆ ನಾವು ಇನ್ನೂ ಏನಕ್ಕೆ ದುಡ್ದು ಏನು ಮಾಡಬೇಕಾಗುತ್ತೆ? ಮಕ್ಕಳು ಓದಿಸೋಕ್ಕಿಂತ ಎಲ್ಲನೂ ನಾವು ಅದರಲ್ಲೇ ಮೇಂಟೈನ್ ಮಾಡಬೇಕಲ್ಲ. ಒಂದು ತಿಂಗಳಿಂದಲೂ ಇಲ್ಲಿ ನಲ್ಲಿ ನೀರು ಬರ್ತಿಲ್ಲ. ಇದರ ನಡುವೆ RO ಪ್ಲಾಂಟ್ಗಳಲ್ಲಿ ಒಬ್ಬರಿಗೆ 2 ಕ್ಯಾನ್ ನೀರು ಅಂತ ಬೋರ್ಡ್ ಹಾಕಿದ್ದಾರೆ. ವಿಷಯ ಅಂದ್ರೆ ನಲ್ಲಿಯಲ್ಲಿ ನೀರು ಬಾರದೇ ಇದ್ರೂ ಬಿಲ್ ಕಟ್ಟಬೇಕಾಗಿದೆ ಅಂತ ಸ್ಥಳೀಯರು ಆಕ್ರೋಶ ಹೊರ ಹಾಕಿದ್ದಾರೆ. ಯಾರು ಹೇಳಿದ್ರು ಯಾರು ಏನು ಕೇಳಲ್ಲ. ಬಿಲ್ ಮಾತ್ರ ರೀಡಿಂಗ್ ಬರುತ್ತೆ. ನಾವು ಮಂತ್ಲಿ ಸುಮ್ಮನೆ ಕಟ್ಟಬೇಕು. ನಮ್ಮ ಹತ್ರ ಯಾರು ಕೇರ್ ತಗೊಳ್ಳಲ್ಲ. ಹೇಳಿದ್ರೆ ಆಫೀಸಲ್ಲಿ ಹೋಗಿ ಕೊಡಿ, ಕಂಪ್ಲೇಂಟ್ ಕೊಡಿ ಅಂತಾರೆ. ಆಫೀಸ್ಗೆ ಹೋದ್ರೆ ಆಫೀಸವರು ಏನೋ ಪ್ರಾಬ್ಲಮ್ ನಮ್ದು ಕ್ಲಿಯರ್ ಮಾಡಲ್ಲ. ನಾವು ನೀರಿಗೆ ಏನು ಮಾಡಬೇಕು? ಕುಡಿಯುವ ನೀರು ವ್ಯರ್ಥ, 25 ಲಕ್ಷ ದಂಡ. ನೀರಿಲ್ಲ ಅಂತ ಗೊತ್ತಿದ್ರೂ ಇರೋ ನೀರನ್ನ ವ್ಯರ್ಥ ಮಾಡ್ತಿದ್ದವರಿಗೆ ಜಲಮಂಡಳಿ ಬಿಸಿ ಮುಟ್ಟಿಸಿದೆ. ವಾಹನಗಳನ್ನ ತೊಳೆಯೋದು, ಇತರೆ ಕೆಲಸಗಳಿಗೆ ನೀರು ವ್ಯರ್ಥ ಮಾಡ್ತಿದ್ದವರಿಗೆ ದಂಡಾಸ್ತ್ರ ಪ್ರಯೋಗಿಸಿದೆ. ಇದುವರೆಗೂ ಬರೋಬ್ಬರಿ 25,25,000 ರೂಪಾಯಿ ದಂಡ ವಸೂಲಿ ಮಾಡಿದೆ. ಜನರ ಸಂಕಷ್ಟ ಒಂದು ಕಡೆ ಆದ್ರೆ ಜಾನುವಾರುಗಳು ಕೂಡ ಜೀವಜಲ ಇಲ್ಲದೆ ಪರದಾಡ್ತಿವೆ. ಬೆಂಗಳೂರಿನಲ್ಲಿರುವ ಬೀದಿ ದನಗಳಿಗೆ ನೀರು ಸಿಗ್ತಿಲ್ಲ. ಇದರ ನಡುವೆ ತಾಪಮಾನ ಹೆಚ್ಚಾಗ್ತಿರೋದು ಆಕಳು, ಕರುಗಳು, ನಾಯಿಗಳು ವಿಲವಿಲ ಎನ್ನುವಂತಾಗಿದೆ. ಪಾಲಿಕೆಯ ಪಶು ಇಲಾಖೆ ಈ ಬಗ್ಗೆ ಗಮನವನ್ನೇ ಹರಿಸುತ್ತಿಲ್ಲ. ಇವಾಗ ಪ್ರಾಣಿ ಪಕ್ಷಿಗಳಿಗೆ ಸಹ ನೀರು ಬೇಕು. ಇವಾಗ ಮೊದಲು ಕೆರೆ ಅದು ಇದೆಲ್ಲ ಇತ್ತು, ನೀರಿತ್ತು. ಇವಾಗ ಕೆರೆಗಳಿಲ್ಲ. ಓಕೆ, ಇವಾಗ ಪ್ರಾಣಿ ಪಕ್ಷಿಗಳಿಗೆ, ಹಸುಗಳಿಗೆಲ್ಲ ಎಲ್ಲಿದೆ ನೀರು? ಬೀದಿ ನಾಯಿಗಳಿಗೆ ಎಲ್ಲಿದೆ ನೀರು? ಇವಾಗ ಅದು ಚರಂಡಿ ನೀರು ಅದೆಲ್ಲ ಕುಡಿದಂದರೆ ಇನ್ಫೆಕ್ಷನ್ ಆಗಿ ಸಾಯ್ತದೆ. ಪಶು ಸಂಗೋಪನೆ ಆಗಲಿ, ಪಾಲಿಕೆ ಆಗಲಿ, ನಗರಾಭಿವೃದ್ಧಿ ಆಗಲಿ, ಇವರು ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ವಿಪಕ್ಷಗಳ ಆರೋಪಕ್ಕೆ DCM ತಿರುಗೇಟು. ಬೆಂಗಳೂರಿನಲ್ಲಿನ ಜಲಸಂಕಷ್ಟವನ್ನೇ ವಿಪಕ್ಷಗಳು ಅಸ್ತ್ರ ಮಾಡಿಕೊಂಡಿವೆ. ಬೆಂಗಳೂರಿನಲ್ಲಿ ನೀರಿಲ್ಲ ಅಂತ ವಿಪಕ್ಷ ನಾಯಕ R. ಅಶೋಕ್ ಆರೋಪಿಸುತ್ತಿದ್ದಾರೆ. ಈ ಆರೋಪದ ಬಗ್ಗೆ ಬೆಂಗಳೂರು ಉಸ್ತುವಾರಿ ಸಚಿವ DCM DKಶಿ ಅವರನ್ನ ಕೇಳಿದ್ರೆ ಹಬ್ಬದ ದಿನ ಅಶೋಕ್ ಸ್ನಾನ ಮಾಡಿಲ್ವಾ ಅಂತ ಪ್ರಶ್ನಿಸಿದ್ದಾರೆ. TV9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲೇ ಕಿಡಿಕಾರಿದ್ದಾರೆ. ಕೊಡ್ತಾ ಇದೀನಲ್ಲ ನೀರನ್ನ, ಟ್ಯಾಂಕರಲ್ಲಿ ಎಲ್ಲ ಓಡಿಸ್ತಾ ಇದೀವಿ, ಎಕ್ಸ್ಟ್ರಾ ಮಾಡ್ತಾ ಇದೀವಿ, ಕಾವೇರಿ ನೀರು ಅಲಾಟ್ಮೆಂಟ್ ಮಾಡಿದೀವಿ. ಈಗ ಈ ತಿಂಗಳು ಕೊನೆಗೆ ತಿರ್ಗಾ 5th ಸ್ಟೇಜಿಗೆ ಶುರು ಆಗ್ತದೆ. ಅಶೋಕ ಸ್ನಾನ ಮಾಡಿಲ್ವಾ? ಬೇರೆ ಯಾರೆಲ್ಲ ಮಂತ್ರಿಗಳು ಯಾರು ಸ್ನಾನ ಮಾಡಿಲ್ವಾ? ಅದು ಯಾವ್ದಾದ್ರು ಹೋಟ್ಲವ್ನು ಹೇಳಿ ನೋಡೋಣ. ಸ್ನಾನ ಮಾಡದೆ ಇವತ್ತು ಹಬ್ಬ ಮಾಡಿಸೋರು ಎಲ್ಲರೂ ಒಂದು ಕಡೆ ತೋರಿಸಿ. 36, 37, 38 ಅಂತ ಬೆಂಗಳೂರಿನಲ್ಲಿ ಉಷ್ಣಾಂಶ ಹೆಚ್ಚುತ್ತಲೇ ಹೋಗ್ತಿದೆ. ಇದರ ನಡುವೆ ಜಲ ಸಂಕಷ್ಟ ಕೂಡ ಹೆಚ್ಚಾಗ್ತಿದೆ. ಶಾಂತಮೂರ್ತಿ ಜೊತೆ ವಿನಾಯಕ್ ಗುರವ್, TV9 ಬೆಂಗಳೂರು.